ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತ ಸಂಘದಿಂದ ಪ್ರತಿಭಟನೆ. ರೈತರ ಟ್ರಾನ್ಸ್ಫಾರ್ಮರ್ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಆರೋಪ. ಕುಡಿಯುವ ನೀರಿನ ಬೋರ್ವೆಲ್ಗೆ ಅಳವಡಿಸಲಾಗಿದ್ದ ಟ್ರಾನ್ಸ್ಫಾರ್ಮರ್ ಅನ್ನು ಅಧಿಕಾರಿಗಳು ಲಂಚ ಪಡೆದು ಅಕ್ರಮವಾಗಿ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡಿದ್ದಾರೆ. ಕೂಡಲೇ ಅಂತಹ ಭ್ರಷ್ಟ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಚಿಕ್ಕಬಳ್ಳಾಪುರ ಬೆಸ್ಕಾಂ ಕಚೇರಿ ಮುಂದೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹೋಬಳಿಯ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ಗೆ ಅಳವಡಿಸಲಾಗಿತ್ತು. ಆದರೆ ನೀರಿಗಾಗಿ ಅಳವಡಿಸಲಾಗಿದ್ದ ಟ್ರಾನ್ಸ್ಫಾರ್ಮರ್ ಅನ್ನ ಬೆಸ್ಕಾಂ ಅಧಿಕಾರಿಗಳೇ ಖುದ್ದು ಮತ್ತೊಬ್ಬರಿಗೆ ವರ್ಗಾವಣೆ ಮಾಡಿದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ರೈತ ಮುಖಂಡ ಗೋಪಾಲ್ ಮಾತನಾಡಿ, ಅಧಿಕಾರಿಗಳು ಲೈನ್ ಮ್ಯಾನ್ಗಳ ಜೊತೆ ಸೇರಿ ದಾಖಲೆಗಳನ್ನು ಪರಿಶೀಲನೆ ಮಾಡದೆ ಸಾರ್ವಜನಿಕರಿಗಾಗಿ ಅಳವಡಿಸಿದ ಟ್ರಾನ್ಸ್ಫಾರ್ಮರ್ ಅನ್ನ ಲಂಚದ ಆಸೆಗೆ ಬಿದ್ದು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಈ ಸಂಬಂಧ ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಕೂಡಲೇ ಲೈನ್ ಮ್ಯಾನ್ ಮತ್ತು ಭ್ರಷ್ಟ ಅಧಿಕಾರಿಗಳನ್ನ ವರ್ಗಾಯಿಸಬೇಕೆಂದು ಆಗ್ರಹಿಸಿದ್ದಾರೆ. ಪಂಚಾಯಿತಿಯಿಂದ ಊರು ಬೋರು ಹಾಕ್ಸಿದ್ದಂಥ ಊರು ಬೋರ್ಗೆ ವಿದ್ಯುತ್ ಸಂಪರ್ಕ ಕೊಟ್ಟಂಥ ಟ್ರಾನ್ಸ್ಫಾರ್ಮರ್ನ ಅಲ್ಲಿನ ಲೈನ್ಮೆನ್ನು ಮತ್ತು ಜೆಇ ತಮ್ಮ ಉನ್ನತ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಆ ಟ್ರಾನ್ಸ್ಫಾರ್ಮರ್ನ ಬೇರೆ ಖಾಸಗಿ ವ್ಯಕ್ತಿಗೆ ಮಾರಾಟ ಮಾಡವ್ರೆ. ಅದನ್ನು ತನಿಖೆ ಮಾಡಿ ಕೂಡಲೇ ಸಂಬಂಧಪಟ್ಟ ಲೈನ್ಮೆನ್ನ ಸೇವೆಯಿಂದ ಅಮಾನತು ಮಾಡಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಬೆಸ್ಕಾಂ ಇಲಾಖೆಗೆ ರವಾನೆ ಮಾಡ್ತೀವಿ. ಇನ್ನು ರೈತರು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಅನ್ನೋ ವಿಚಾರ ತಿಳಿದು ಮೇಲಧಿಕಾರಿಗಳು ಕಚೇರಿಯಿಂದ ಕಾಲ್ಕಿತ್ತಿದ್ದಾರೆ. ಇತ್ತ ರೈತರು ಮಾತ್ರ ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಯನ್ನ ಕೇಳಬೇಕಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಈ ವೇಳೆ ಎಇ ಸ್ವರೂಪ್ ಪ್ರತಿಕ್ರಿಯಿಸಿ, ನಿಮ್ಮ ಮನವಿಗೆ ನಾವು ಸ್ಪಂದಿಸ್ತೀವಿ. ಈ ಮೊದಲು ಟ್ರಾನ್ಸ್ಫಾರ್ಮರ್ಗಳು ಎಲ್ಲಿ ಇದ್ವೋ ಅದೇ ಜಾಗಕ್ಕೆ ಸ್ಥಳಾಂತರ ಮಾಡ್ತೀವಿ. ಲೈನ್ ಮ್ಯಾನ್ ಮಂಜುನಾಥ್ ನಮ್ಗೆ ಮಿಸ್ಗೈಡ್ ಮಾಡಿರೋದ್ರಿಂದ ಈ ಸಮಸ್ಯೆ ಆಗಿದೆ. ಅವರ ಮೇಲೆ ಕ್ರಮ ಜರುಗಿಸಲಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಸಮಸ್ಯೆಯಾಗಲ್ಲ ಅಂತ ಭರವಸೆಯನ್ನ ನೀಡಿದ್ದಾರೆ. ಆಮೇಲೆ ನಮ್ಮ ಲೈನ್ ಮ್ಯಾನು ಅದು ಅವರೇ ಸೆಲ್ಫಲ್ಲಿ ಮಾಡಿಸ್ಕೊಂಡಿರೋದು, ಅವ್ರ ಕಾಂಪೌಂಡಕ್ಕೆ ಅಡ್ಡ ಆಗುತ್ತೆ ಅಂತೇಳಿ ಅದನ್ನು ಶಿಫ್ಟಿಂಗ್ಗೆ ನನಗೆ ಎಸ್ಟಿಮೇಷನ್ ತಂದಿದ್ರು. ನಾನು ಅಲ್ಲಿಗೂ RR ನಂಬರ್ ಕೊಡಿ ಫಸ್ಟು ಅಂತಂದೆ. ಇಲ್ಲ ಮೇಡಮ್, ಅಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ನಾನು ಕೊಡ್ತೀನಿ ಅಂತಂದರು. ಅದರಿಂದ ಆ ಥರ ಆಗಿರೋದು, ಬೇಕಂತ ಯಾರೂ ಮಾಡಿಲ್ಲ. ಈಗ ಅದನ್ನು ರಿವರ್ಸ್ ನಾವು ನಾಳೆಗೆಲ್ಲ ಡಿಸ್ಮ್ಯಾಂಡ್ಲಿಂಗು ಕೊಟ್ಟಿದ್ದೀವಿ ಎಸ್ಟಿಮೇಷನು, ನಾಳೆಗೆಲ್ಲ ಆಗುತ್ತೆ ಸರ್. ನೋಟಿಸ್ ಕೊಡ್ತೀವಿ ಸರ್ ಅವ್ರಿಗೆ. ಈ ಥರ ಆಗಿದೆ, ನಮ್ಮನ್ನು ಮಿಸ್ಗೈಡ್ ಮಾಡಿ ಒಂದು ಪಂಚಾಯತಿದು IP ಸೆಟ್ ಶಿಫ್ಟ್ ಮಾಡಿಸಿದ್ದು ಅದು ತಪ್ಪು ಅಂತ ಅದರಲ್ಲಿ ಇರುತ್ತೆ ಸರ್ ನೋಟಿಸ್. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.